ಮಾಡ್ತಾರೆ. ಇವಾಗ ನಾನು ಹಾರ್ಟ್ ಪೇಷೆಂಟ್, ನನಗೆ 4,000 ರೂಪಾಯಿ ಬೇಕು ಮಾತ್ರೆಗೆ. ಯಾರು ಕಟ್ತಾರೆ? ಹೌದು, BP, ಶುಗರ್, ಹಾರ್ಟ್ ಪೇಷೆಂಟ್ ಎಲ್ಲ ಇದೆ ನನ್ಗೆ. ಯಾರು ಕಟ್ತಾರೆ? ಆ ಸರ್ಕಾರ ಏನ್ ಮಾಡ್ತಾ ಇದೆ? ನಮ್ಮನ್ನ ನೋಡೋರಿ ಬೀದಿ ನಾಯಿಗಳು ಆಗ್ಬಿಟ್ಟಿದೆ ಅವ್ರಿಗೆಲ್ಲ ಆತರ. ಸರ್ ನಮಸ್ತೆ, ತಮ್ಮ ಹೆಸರು? ಸೋಮಣ್ಣ ಅಂತ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಒಂದು 20 ವರ್ಷದಿಂದ ಓಡಿಸ್ತಾ ಇದ್ದೀನಿ. 20 ವರ್ಷದಿಂದ ಇದರಲ್ಲೇ ಜೀವನ ಆಗ್ಬಿಟ್ಟಿದೆ. ಜೀವನ ಆಯ್ತು. ಸರ್, ಈಗ ಎಲ್ಲಾ ಕಡೆ ಆಟೋ ಚಾಲಕರಿಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತೀವಿ. ಏನ್ ಕಾರಣಕ್ಕೆ ಏನ್ ಸಮಸ್ಯೆ ಆಗ್ತಿದೆ? ಏನ್ ಸಮಸ್ಯೆ ಅಂದ್ರೆ ಇವಾಗ ಬಸ್ ಫ್ರೀ ಮಾಡಿದ್ರು. ಒಂದು ಈ ವೋಲ್ವಾ, ಈ ರಾಪಿಡ್, ಮೆಟ್ರೋ ಎಲ್ಲ ತುಂಬಾ ಏಟ್ ಬಿದ್ದಿದೆ. ಇದರಿಂದ ನಮ್ಗೆ ತುಂಬಾ ಭಾರಿ ಇದು ಕಷ್ಟ. ಅಂದ್ರೆ ಜನ ಯಾರು ಬರ್ತಿಲ್ಲ. ಯಾರು ಅಂದ್ರೆ ಬೆಳಿಗ್ಗೆ ಟೈಮಲ್ಲಿ ಬರ್ತಾರೆ, ಸಾಯಂಕಾಲ ಟೈಮಲ್ಲಿ ಇಲ್ಲ. ತುಂಬಾ ಏಟ್ ಬಿದ್ದಿದೆ, ತುಂಬಾ ಕಷ್ಟ. ಎಲ್ಲ ಏಕೆ ಕಾಸು ಕಟ್ಬೇಕು, 30 ರೂಪಾಯಿ ಆರಾಮ್ ಫ್ರೀ ಇದೆಯಲ್ಲ ಅಂತ ಬಸ್ಸಲ್ಲಿ ಹೋಯ್ತಾರೆ. ತುಂಬಾ 100ಕ್ಕೆ 100 ಏಟ್ ಬಿದ್ದಿದೆ. 100ಕ್ಕೆ 100. ಆಮ್ಯಾಗ ನಮ್ಮ ಆಟೋ ಚಾಲಕರು ಯಾರು ಏನು ಕಷ್ಟ ಏನು ಅನ್ನೋರು ಯಾರು ಕೇಳೋರಿಲ್ಲ. ಅಲ್ಲ, ನಿಮ್ಮಲ್ಲಿ ಇದು ನೆಲ ಜಲ ಭಾಷಾ ವಿಚಾರ ಬಂದಾಗ ನಿಮ್ಮವರೇ ಮುಂಚಿತವಾಗಿ ಬರೋದು. ಹೌದು. ಅದು ಈ ವಿಚಾರದಲ್ಲಿ ಯಾರು ಕೂಡ ನಿಮ್ಗೆ ಸಪೋರ್ಟ್ ಮಾಡೋದು ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ನಾವು ಕನ್ನಡದಿರು, ನಮ್ಮ ಕನ್ನಡಕ್ಕೋಸ್ಕರ ಒಳ್ಳೇದಾಗ್ಲಿ ಏನೋ ನಾವು ಆಟೋ ನಿಲ್ಸ್ಬಿಟ್ಟು ಬರ್ತೀವಿ. ವಿಚಾರ ಬಂದಾಗ ನಾವು ಆಟೋ ನಿಲ್ಸ್ಬಿಟ್ಟು ಬರ್ತೀವಿ, ಎಲ್ಲದಕ್ಕೂ ಮಾಡ್ತೀವಿ. ಒಂದ್ ದಿನದ ಕೆಲಸನೂ ಬಿಟ್ಟು ಬರ್ತೀವಿ. ನೋಡಿ, ಒಂದು ಬಾಡ್ಗ ದಿವಸಕ್ಕೆ 250 ರೂಪಾಯಿ ಬಾಡಿಗೆ ಆಟೋ 250, ಗ್ಯಾಸ್ ಒಂದು 200 ರೂಪಾಯಿ, ಒಟ್ಟು ಟೋಟಲ್ 450 ರೂಪಾಯಿ ಅಲ್ಲೇ ಆಗೋಯ್ತು. ಇನ್ನೇನ್ ದುಡ್ಡು ಮನೆಗೆ ಏನ್ ಸಂಪಾದನೆ ಮಾಡೋ? ಅದು ಎಲ್ಲ ಬಸ್ ಎಲ್ಲ ಫ್ರೀ ಇದೆ. ಇವಾಗ ಮುಂಚೆ ಇದ್ರೆ ಆಟೋ ಅಂತ ಇದ್ರು, ಇವಾಗ ಯಾರು ಆಟೋ ಇಲ್ಲ, ಎಲ್ಲ ಬಸ್ಸು. ಇವಾಗ ಆಟೋ ಇರೋರು ಬಾಡಿಗೆ ಆಟೋ ತಗೊಂಡವ್ರು ಭಾರಿ ಕಷ್ಟ ಇದೆ ಸರ್. 250 ರೂಪಾಯಿ ಅವ್ರಿಗೆ ಕೊಡ್ಬೇಕು, 200 ರೂಪಾಯಿ ಗ್ಯಾಸ್ ಹಾಕ್ಬೇಕು. ಇವಾಗ ನೋಡಿ, 1 ಲೀಟರ್ ಗ್ಯಾಸ್ 60 ರೂಪಾಯಿ ಆಗಿದೆ. ತುಂಬಾ ಭಾರಿ ಕಷ್ಟ. ಆಮೇಲೆ ನಿಮ್ಗೆ ಬೆಳಿಗ್ಗೆ ತಿಂಡಿ ಊಟ ಎಲ್ಲ ನೋಡಿ, ಎಲ್ಲ ಬರೀ ಹೋಟ್ಲು ಊಟ. ನೋಡಿ, ಇವಾಗ ನಾವು ನಾಷ್ಟ ಮಾಡ್ತಾ ಇದ್ವಿ, ಒಂದು ಇವಾಗ 60 ರೂಪಾಯಿ ಬೇಕು, 60-70 ರೂಪಾಯಿ ಆಗುತ್ತಾ. ಮಧ್ಯಾಹ್ನ ಒಂದು 60-70 ಆಗುತ್ತೆ. ಅದು ರೇಟ್ ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ. ಇವಾಗ ಯಾವ್ದು ರೇಟ್ ಇಲ್ಲ, ಎಲ್ಲ ರೇಟ್ ಜಾಸ್ತಿ. ಎಲ್ಲ ನಮ್ಮ ಕೇಳೋರೇ ದಿಕ್ಕಿಲ್ಲ. ಯಾವ ಸರ್ಕಾರ ಅವ್ರೇ ನೋಡ್ತಾರೆ. ಏನ್ ಇವಾಗ ಆಟೋ ಚಾಲಕ ಏನ್ ಬೇಕು, ಒಂದು ES ಆಗ್ಲಿ, ಒಂದು ಏನೇ ಆಗ್ಲಿ ಏನ್ ಮಾಡ್ತಾರೆ? ಇವಾಗ ನಾನು ಹಾರ್ಟ್ ಪೇಷೆಂಟ್, ನನಗೆ 4,000 ರೂಪಾಯಿ ಬೇಕು ಮಾತ್ರೆಗೆ. ಯಾರು ಕಟ್ತಾರೆ? ಹೌದು, BP, ಶುಗರ್, ಹಾರ್ಟ್ ಪೇಷೆಂಟ್ ಎಲ್ಲ ಇದೆ ನನ್ಗೆ. ಯಾರು ಕಟ್ತಾರೆ? ಆ ಸರ್ಕಾರ ಏನ್ ಮಾಡ್ತಾ ಇದೆ? ಏನು ಇಲ್ಲ. ಅವ್ರು ಮಾಡೋದು ಅವ್ರವ್ರು ಮಾಡ್ಕೊತಾ ಇದ್ದಾರೆ ಹೊರತು ಒಬ್ಬರಿಗೆ ತೊಂದರೆ ಏನು ಇಲ್ಲ. ಇವಾಗ ನಮ್ಗೆ ಆಟೋ ಚಾಲಕರಿಗೆ ಒಂದು ES ಆಗ್ಲಿ ಏನಾದ್ರು ಮಾಡಿದಾರ? ಏನು ಇಲ್ಲ. ಏನು ಓಟು ಬಂದಾಗ ಏನು ಎಲ್ಲ ಬನ್ನಿ ಮಾಡಿ ಅಂತಾರೆ. ಎಲೆಕ್ಷನ್ ಟೈಮಲ್ಲಿ ಅವ್ರವ್ರು ಹೊಟ್ಟೆ ತುಂಬಿದ್ರೆ ಮುಗೀತು. ನೋಡಿ, ಇವಾಗ ಯಾರು ಕೇಳೋರೇ ಇಲ್ಲ. ಯಾರು ಕೇಳ್ತಾರೆ ಆಟೋ ಚಾಲಕರನ್ನ? ಇವಾಗ ನೋಡಿ, ಗ್ಯಾಸ್ 60 ರೂಪಾಯಿ ಆಯ್ತು, ಮುಂಚೆ ಎಷ್ಟು 45 ರೂಪಾಯಿ ಆಯ್ತು. ಎಲ್ಲ ಜಾಸ್ತಿ. ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಅವ್ರವ್ರು ನೋಡ್ತಾರೆ. ಈಗ 15 ರೂಪಾಯಿ ಜಾಸ್ತಿ ಅಂತ ನೀವು ಕಸ್ಟಮರ್ ಯಾರು ಕೇಳ್ತಾರೆ? ಹೋಗಿ ಮೀಟರ್ ಜಾಸ್ತಿ ಮಾಡಿ ಯಾಕೆ ಕೊಡ್ಬೇಕು? ಮೀಟರ್ ಜಾಸ್ತಿ ಮಾಡಿ 50 ರೂಪಾಯಿ ಮಾಡಿ ನಾವು ಕೊಡ್ತೀವಿ, ನೀವ್ ಯಾಕೆ ಕೇಳ್ತೀರಾ? ಇವಾಗ ಅಂತ ಯಾರು ಪ್ಯಾಸೆಂಜರ್ ಕೊಡಲ್ಲ, 30 ರೂಪಾಯಿನೇ ಕೊಡ್ತಾರೆ. ಹಿಂದೆ ಚೆನ್ನಾಗಿ ಹಿಂದೆಗಡೆ ಚೆನ್ನಾಗಿತ್ತು, ಯಾಕಂದ್ರೆ ಆಟೋಗಳೆಲ್ಲ ಕಮ್ಮಿ ಇತ್ತು. ಆಮ್ಯಾಗ ಇದು ಎಷ್ಟು ಸ್ಟಾರ್ಟಿಂಗ್ 16 ರೂಪಾಯಿ ಗ್ಯಾಸ್, 1 ಲೀಟ್ರು ಫಸ್ಟ್ 16. ಇವತ್ತು 60 ರೂಪಾಯಿ. ಇವಾಗ 60 ರೂಪಾಯಿ ಆಗಿದೆ. ನಮ್ ಕೇಳೋರು ಯಾರು ಸಿಕ್ಕಿಲ್ಲ, ಅವರೇ ನೋಡ್ತಾರೆ. ಇವಾಗ ನೋಡಿ, 60 ರೂಪಾಯಿ ಆಗಿದೆ ಇವಾಗ ಗ್ಯಾಸ್. ಆತರ ಎಲ್ಲ. ಆಮೇಲೆ ಇನ್ಸೂರೆನ್ಸ್ ಕಟ್ಟೋದಾಗ್ಲಿ ಏನಾಗ್ಲಿ ಎಲ್ಲ ತುಂಬಾ ರೇಟ್ ಜಾಸ್ತಿ, ತುಂಬಾ ಕಷ್ಟ, ಎಲ್ಲ ಭಾರಿ ಕಷ್ಟ. ನೋಡಿ, ನನಗೆ ನೋಡಿ, ಬೆಳಿಗ್ಗೆ 7:15 ಬರ್ತೀನಿ, ಸಾಯಂಕಾಲ 7 ಗಂಟೆವರೆಗೂ ಮಾಡ್ತೀನಿ. ನೋಡಿ, ನಾನು ನಾಷ್ಟ 12 ನನಗೆ ನಾಷ್ಟಕ್ಕೆ ಊಟಕ್ಕೆ 150 ರೂಪಾಯಿ ಆಗುತ್ತೆ. 300 ರೂಪಾಯಿ ಗ್ಯಾಸ್ ಆಗೋಯ್ತದೆ, 250 ರೂಪಾಯಿ ಬಾಡಿಗೆ ಆಗೋಯ್ತದೆ. ಎಲ್ಲ ಕಳೆದು ಏನು ಒಂದು 200 ರೂಪಾಯಿ, 200 ರೂಪಾಯಿ ನಿಮ್ಗೆ ದಿನಕ್ಕೆ ಖರ್ಚೇ ಬರ್ತದೆ. 300 ರೂಪಾಯಿ ಗ್ಯಾಸ್ ಹಾಕಿಸ್ತೀವಿ, ಒಂದ್ 100 ರೂಪಾಯಿ ಊಟ ಹೋಯ್ತದೆ, 250 ರೂಪಾಯಿ ಬಾಡಿಗೆ ಹೋಯ್ತದೆ. ಏನ್ ಸಂಪಾದನೆ ಮಾಡಿದ್ರೆ ಯಾರು ಹತ್ತಲ್ಲ. 11-11:30 ಆಗೋಯ್ತವ್ರು ಯಾರು ಹತ್ತದೇ ಇಲ್ಲ. ಅವಾಗ ಏನ್ ಮಾಡ್ತೀರಿ? ಏನ್ ಮಾಡೋದು? ಏನು ತಿರ್ಗೋದು, ಗ್ಯಾಸ್ ಹಾಕ್ಸಿರೋದು, ಸಂಜೆ ಗಂಟೆ ಕಾಯ್ತಾನೆ ಇರ್ಬೇಕು. ಆತರ ನಮ್ ಕಷ್ಟನ ಯಾರು ಕೇಳೋರಿಲ್ಲ. ಹಿಂದೆ ಅವಾಗೆಲ್ಲ ಚೆನ್ನಾಗಿತ್ತು. ಅಯ್ಯೋ, ನಾಷ್ಟ ಮಾಡಕ್ಕೆ ಟೈಮ್ ಇಲ್ಲ, ನಾಷ್ಟ ಆಟೋ ಅಂತ ಇದ್ರು.
ಅವಾಗ 10 ರೂಪಾಯಿ ಮಿನಿಮಮ್ ಇತ್ತು, ಅವಾಗೆಲ್ಲ ಚೆನ್ನಾಗಿತ್ತು. ಇವಾಗ ಭಾರಿ ಕಷ್ಟ ಸರ್. ಎಲ್ಲ ರಾಜಕೀಯವರು ಅವ್ರವ್ರು ಎಲ್ಲ ನೋಡ್ಕೋತಾರೆ. ಯಾರು ನೋಡ್ತಾರೆ? ನಮ್ಮನ್ನ ಯಾರು ಇಲ್ಲ. ಈಗ ನಿಮ್ಗೆ ಏನಾಗ್ಬೇಕು ಈಗ? ಏನಾಗ್ಬೇಕು ಅಂದ್ರೆ ಸಮಸ್ಯೆ ಅಂದ್ರೆ ಇವಾಗ ಇವಾಗ ನೋಡಿ, ನಾನೇ ಹಾರ್ಟ್ ಪೇಷಂಟು. ಒಂದು ES ಆಗ್ಲಿ, ಒಂದು ಏನೋ ಆಗ್ಲಿ, ಒಂದು ಅನುಕೂಲ ಮಾಡ್ಕೊಳ್ಬೇಕು. ಡ್ರೈವರ್ ಸತ್ತೋಗ್ಬಿಡ್ತಾರೆ ಒಂದು ಆಕ್ಸಿಡೆಂಟ್ ಅಲ್ಲಿ, ಅವ್ರಿಗೆ ಏನೋ ಒಂದು ಮನೆಯವ್ರಿಗೆ ಅನುಕೂಲ, ಒಂದು 5 ಲಕ್ಷನ, ಒಂದು 10 ಲಕ್ಷನ, ಒಂದು ಇನ್ಸೂರೆನ್ಸ್ ಅದ ತರ ಮಾಡ್ಕೊಡ್ಬೇಕು. ಏನು ಇಲ್ಲ, ಆಟೋ ಡ್ರೈವರ್ ಏನಿದೆ, ಏನು ಇರೋವರೆಗೂ ದುಡಿಬೇಕು, ಮಾಡ್ಬೇಕು ಅಷ್ಟೇ. ಏನ್ ಕೊಡ್ತಾರೆ? ಏನು ಇಲ್ಲ. ಸತ್ತೋಗ್ಬಿಟ್ಟು ಏನೋ ಒಂದು ಬರ್ತಾರೆ, ಒಂದು ಹೂದಾರ ಹಾಕ್ಬಿಟ್ಟು ಹೊಟ್ಟೋಯ್ತಾರೆ ಅಷ್ಟೇ. ಆ ಒಂದು ಮಣ್ಣೆಳ್ಳಲ್ಲೇ ಇರ್ತೀವಿ, ಬಿದ್ದೋಗ್ಬಿಡ್ತದೆ. ಎಷ್ಟೋ ಜನ ಒಂದು MG ರೋಡಲ್ಲಿ ಒಂದು ಆಗಿದೆಯಲ್ಲ, ಸತ್ತೋಗ್ಬಿಟ್ಟು ಇದ್ದಾರೆ. ಹೌದೌದು ಹಾ, ಹೌದೌದು. ಎಲ್ಲ ಇದೆ ಸರ್, ಮಾಡೋದೆಲ್ಲ ಇದೇ ಆಯ್ತಾಯ್ತು. ನಮ್ಮನ್ನ ನೋಡೋರೇ ಯಾರು ಇಲ್ಲ. ಬೀದಿ ನಾಯಿಗಳಾಗ್ಬಿಟ್ಟಿದ್ವಿ ಅವ್ರಿಗೆಲ್ಲ ಆ ಥರ.